ನಂಬ್ಕೊಂಡು ಬರ್ತಾ ಇದ್ದೀವಿ. ಪದೇ ಪದೇ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯನ ಸರ್ಕಾರದಿಂದ ರಾಜ್ಯಸಭಾ ಮೆಂಬರ್ ಆಗಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಕೇಂದ್ರದಿಂದ ಬರಬೇಕಾದಂಥ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಏನು ನೆನಪಿಟ್ಟಿರ್ತಕ್ಕಂಥ ಯೋಜನೆಗಳು, ನೀರಾವರಿ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳಾಗಿ ಘೋಷಣೆ ಮಾಡಿ ಹೋದ ವರ್ಷದಲ್ಲಿ ಹೋದ ಬಜೆಟ್ ಮಾಡಿದ್ರು ಕೂಡ ಇನ್ನೂ ಕೈಗೆತ್ತಿಕೊಂಡಿಲ್ಲ. ನಮ್ಮ ರಾಜ್ಯಕ್ಕೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾರೆ? ಯಾಕೆ ಕರ್ನಾಟಕ ರಾಜ್ಯದ ಜನತೆ ಬಿಜೆಪಿಗೆ ಮತ ಹಾಕಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಸದಸ್ಯರನ್ನು ಕಳಿಸಿಕೊಟ್ಟು ಸರ್ಕಾರನೂ ಕೂಡ ನಮ್ಮ ರಾಜ್ಯದ ಜೊತೆಯಲ್ಲಿ ಬಿಜೆಪಿಯಿಂದ ಗೆದ್ದು ಹೋದಂಥ ಬಹಳಷ್ಟು ದೊಡ್ಡ ಜನ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಬೊಮ್ಮಾಯಿ ಅವರಿದ್ದಾರೆ, ಶೆಟ್ಟರ್ ಅವರಿದ್ದಾರೆ, 3-4 ಬಾರಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ದೊಡ್ಡ ಧೀಮಂತ ನಾಯಕರು ಬಿಜೆಪಿಯಲ್ಲಿ ಇದ್ದಂಥವರು ಕೂಡ ರಾಜ್ಯಕ್ಕೆ ಆದಂಥ ಅನ್ಯಾಯದ ವಿರುದ್ಧ ಒಂದು ಶಬ್ದ ಕೂಡ ಮಾತನಾಡಲಿಕ್ಕೆ ತಯಾರಿಲ್ಲ ಅಂತ ನಮ್ಮ ದುರ್ದೈವ ಅಂತ ಹೇಳ್ತಾರೆ. ಇವತ್ತಿನ ಬಜೆಟ್ನ ನೋಡ್ಕೊಂಡೇ ಬಂದೆ, ಅಸಮಾಧಾನಕರ. ಮಹೇಶ್ ತೆಂಗಿನಕಾಯಿಯವ್ರಿಗೆ ಮಾಡೋಕ್ಕಿಲ್ಲ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಒಬ್ಬ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅವರು ಇಡೀ ರಾಜ್ಯಕ್ಕೆ ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂಥರ ಬಲೂನ್ ಇದ್ದಂಗೆ ಅವರು, ಯಾವಾಗ ಹವಾ ಹೋಗುತ್ತೆ ಗೊತ್ತಿಲ್ಲ. ಮಹೇಶ್ ತೆಂಗಿನಕಾಯಿ ಅವರ ಒಂಥರ ಬಲೂನ್ ಇದ್ದಂಗೆ, ಅವ್ರಿಗೆ ಮಾಡೋಕ್ಕೆ ಈಗ 2 ಕಂತನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಟೋಟಲ್ ಆಗಿ 26 ಕಂತು. 26 ಕಂತು ಅಂದ್ರೆ ಒಬ್ಬ ಮಹಿಳೆಗೆ 52,000 ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ಅವ್ರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಬೇರೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ಅವ್ರು ಕೊಟ್ಟಂತ ಮಾತನ್ನ ಏನಾದರೂ ಸುಮ್ಮನೆ ಇದ್ದೀನಿ ಅಂತಂದ್ರೆ ಅತಿಯಾಗಿ ಮಾತನಾಡ್ತಾರೆ. ಅವ್ರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತೀನಿ. 5,000 ಕೋಟಿ ಅಲ್ಲ ಮೇಡಮ್, 15,000 ಕೋಟಿ ಕೊಡಬೇಕು, 6 ತಿಂಗಳು. ಅದು ಲೆಕ್ಕಪತ್ರ ಹೇಳಲಿಕ್ಕೆ ಅವರೇನು ಆರ್ಥಿಕ ತಜ್ಞರಲ್ಲ. ಸರ್ಕಾರದಿಂದ ಏನು ಭರವಸೆಯನ್ನು ನಾವು ಕೊಟ್ಟಿದ್ವಿ ಅದನ್ನು ಮನೆಯೊಳಗೆ ತಲುಪಿಸುವಂಥ ಪ್ರಾಮಾಣಿಕ ಅವರ ಕೆಲಸ ಕಾರ್ಯ ಏನಿದೆಯೋ ಅದನ್ನು ಅಚ್ಚುಕಟ್ಟಾಗಿ ಮೊದಲು ಮಾಡಿ ನನ್ನ ಮನೆಯನ್ನು ಸುಧಾರಿಸಿಕೊಂಡು ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿಯವರಿಂದ ಈ ರಾಜ್ಯಕ್ಕೆ ಏನು ಬಹಳಷ್ಟು ಗಂಡಾಂತರ ಇತ್ತು, ಏನು ಬಹಳ ದೊಡ್ಡ ಕೆಲಸವನ್ನು ಮಾಡಬೇಕಾಗಿತ್ತು, ಏನು ಮಾಡಲಿಲ್ಲ, ಗಮನಿರಸೆ ಮಾಡಿದ್ರು. ಈಗ ನಾವು ಮನೆಗೆ ದುಡ್ಡನ್ನು ತಲುಪಿಸ್ತಾ ಇದ್ದೀವಿ ಅಂತ ಪ್ರಕಾರ ಎಷ್ಟು ಬ್ಯಾಲೆನ್ಸ್? 5 ತಿಂಗಳ ಬ್ಯಾಲೆನ್ಸ್ ಇದೆ. 2 ತಿಂಗಳು ಮಾರ್ಚ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಪ್ರಕಾರ ನನ್ನ ಕಡೆಯಿಂದ ಹಳೆ ಬ್ಯಾಲೆನ್ಸ್ ಜನರಿಗೆ ಒಂದು ಇವತ್ತು ಬ್ಯಾಲೆನ್ಸ್ ಏನು ಅದನ್ನ ಈಗ ಹಾಕಿನೇ ನಾನು ನಿನ್ನೆ ಅವರ ವಿರೋಧಿಗಳು ಯಾವ ರೀತಿ ಆಯ್ಕೆಯನ್ನು ಬಳಸ್ಕೊಳ್ತಾರೆ, ಬಳಸ್ಕೊಳ್ತಾರೆ.